ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಪುಟ್ರೊಟ್ಟಿ ಮಾಡ್ತಿದ್ದೀನಿ. ಅಂದರೆ ಇದು ಗೋಧಿ ಹಿಟ್ಟಿನಿಂದ ಮಾಡೋದು, ತುಂಬ ಹಳೆಯ ಕಾಲದ ತಿಂಡಿ ಇದು. ಈ ಪುಟ್ರೊಟ್ಟಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ, ಒಂದು ಬಟ್ಲು ಬೆಣ್ಣೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ನಾನು 2 ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಪುಡಿ ಸಕ್ಕರೆ ತೊಗೊಂಡಿದ್ದೀನಿ. ನೀವೊಂದು ಸ್ವಲ್ಪ ಬೇಕಾದರೆ ಜಾಸ್ತಿ ತೊಗೋಬೋದು. ಇಲ್ಲಿ ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರು 2-3 ಸ್ಪೂನ್ ಬೇಕು. ಈ ಥರ ಒಂದು ಪಾತ್ರೆ ತೊಗೊಂಡೆ. ಆ ಥರ ಅಗಲವಾಗಿರೋವಂಥ ಪಾತ್ರೆ ತೊಗೋಬೇಕು. ಅದಕ್ಕೆ ನಾನು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ಅಂದರೆ ಆ ಪುಟ್ರೊಟ್ಟಿಗೆ ಕಲಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಆ ಬೆಣ್ಣೆನ ಆ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ, ಅಂದರೆ ಇದನ್ನು ಉಪ್ಪು ಇಲ್ದಿರೇ ಇರೋವಂಥ ಬೆಣ್ಣೆ ತೊಗೊಂಡ್ರೆ ಒಳ್ಳೆಯದು. ಹಾಗಾಗಿ ಅದು ಒಂದು ಬಟ್ಲು ತೊಗೊಂಡೆ. ಇವಾಗ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ನಾನು ಸಕ್ಕರೆ ಪುಡಿನ ಅರ್ಧ ಬಟ್ಲು ಹಾಕ್ತಿದ್ದೀನಿ. 2 ಬಟ್ಲು ಗೋಧಿ ಹಿಟ್ಟಿಗೆ 1 ಬಟ್ಲು ಬೆಣ್ಣೆ, ಅರ್ಧ ಬಟ್ಲು ಸಕ್ಕರೆ ಪುಡಿ. ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿ ಬೇಕು ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪನೂ ಸಕ್ಕರೆ ಪುಡಿ ಹಾಕ್ಕೋಬೋದು. ಸಕ್ಕರೆ ಪುಡಿನಾದರೂ ಹಾಕ್ಕೋಬೋದು, ಇಲ್ಲ ಕಲ್ಲು ಸಕ್ಕರೆ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿವಾಗ ಸಕ್ಕರೆ ಪುಡಿನೇ ಹಾಕ್ತಾಯಿದ್ದೀನಿ. ಹಾಕಿದೆ ಇದನ್ನು ಚೆನ್ನಾಗಿ, ಅದು ಈ ಸಾಟಿ ಹಿಡಿಯೋದು ಚೆನ್ನಾಗಿ ಇದು ಮಾಡ್ತಾರಲ್ಲ, ಆ ಥರ ಮಾಡ್ಕೊಳ್ತಿದ್ದೀನಿ. ಬೆಣ್ಣೆ ಮತ್ತು ಸಕ್ಕರೆ ಪುಡಿ ಮತ್ತು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಚಿಟಿಕೆ ಉಪ್ಪು, ಜಾಸ್ತಿ ಹಾಕ್ತಿಲ್ಲ, ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ. ಹಾಕಿ ಅದನ್ನು ಚೆನ್ನಾಗಿ ಕೈಯಲ್ಲಿ ಇದು ಮಾಡಬೇಕು. ಚೆನ್ನಾಗಿ ಅದು ಒಂಥರ ಹಗೂರವಾಗಿ ಬರುತ್ತೆ. ಅದನ್ನು ಮಾಡಿ ಆಮೇಲೆ ಗೋಧಿ ಹಿಟ್ಟು ಹಾಕಿ ಕಲಿಸ್ಬೇಕು. ಇದು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಅಂದರೆ ನಿಧಾನಕ್ಕೆ ಮಾಡಬೇಕು. ಬೇಗ ಬೇಗ ಲಟ್ಟಿಸ್ಬೇಕಾದ್ರೆ ತೋರಿಸ್ತೀನಿ ನೋಡಿ. ಅದೆಲ್ಲ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 15 ದಿನ ಇಟ್ಕೊಂಡು ತಿಂದರೂ ಹಗೂರವಾಗಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮೇಲಿಂದ ಹಿಂಗೆ ಬಿದ್ದರೆ ಹಾಗೆ ಆಗಬೇಕು. ಬೆಣ್ಣೆ ಮತ್ತು ಸಕ್ಕರೆ ಪುಡಿ, ಒಂದು ಚಿಟಿಕೆ ಉಪ್ಪು. ಇವಾಗ ಗೋಧಿ ಹಿಟ್ಟು ಹಾಕ್ಕೋತೀವಿ. 1 ಬಟ್ಲು ಇವಾಗ ಗೋಧಿ ಹಿಟ್ಟು ಹಾಕ್ಕೊಂಡೆ. ಅದನ್ನೊಂದು ಸತಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಬಟ್ಲು ಹಾಕಿ ಆಮೇಲೆ ಇನ್ನೊಂದು ಬಟ್ಲು ಹಾಕ್ಕೋಬೇಕು. ಹಿಡಿಸುತ್ತೆ ಅದು ಗೋಧಿ ಹಿಟ್ಟು. 1 ಬಟ್ಲು ಬೆಣ್ಣೆಗೆ 2 ಬಟ್ಲು ಗೋಧಿ ಹಿಟ್ಟು ಧಾರಾಳವಾಗಿ ಹಿಡಿಸುತ್ತೆ. ನಿಮ್ಗೆ ಅಕಸ್ಮಾತ್ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ 1 ಸ್ಪೂನು 2 ಸ್ಪೂನು ನೀರು ಹಾಕ್ಕೋಬೋದು, ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ. ಇವಾಗ ಅದು ಹಾಕಿದ್ನ ಇನ್ನೊಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಕಲಿಸ್ಬೇಕು. ನಾವು ಕಲಿಸ್ತಾ ಅದೊಂದು ಹಗೂರವಾಗಿ ಹಿಟ್ಟು ಬರುತ್ತೆ. ಅದು ಮಾಡ್ಕೋಬೋದು. ನಿಧಾನಕ್ಕೆ ಕಲಿಸ್ಬೇಕು, ಅದು ಅಷ್ಟೇ. ಚೆನ್ನಾಗಿ ಕಲಸಿ ಗೋಧಿ ಹಿಟ್ಟಲ್ಲಿ ಮಾಡಬಹುದು, ಮತ್ತು ರಾಗಿ ಹಿಟ್ಟಲ್ಲೂ ಈ ಥರ ಮಾಡಬಹುದು. ರಾಗಿ ಹಿಟ್ಟು ನಾನು ಇನ್ನೊಂದು ಥರನೂ ಮಾಡ್ತೀನಿ. ನಾನು ನಿಧಾನಕ್ಕೆ ಆ ವಿಡಿಯೋ ಮಾಡಿ ಹಾಕ್ತೀನಿ. ರಾಗಿ ಬಿಸ್ಕೆಟ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂಥರ ಬಿಸ್ಕೆಟ್ ಥರನೇ ಇರುತ್ತೆ ನಿಮಗೆ ಇದು. ಆದರೆ ಇದು ಹಳೇ ಕಾಲದ್ದು, ತುಂಬ ಹಳೇದು. ನಮ್ಮ ಅತ್ತೆ ಅವ್ರು ಚಿಕ್ಕವರಾಗಿದ್ದಾಗೆಲ್ಲ ಇದನ್ನು ಮಾಡಿಕೊಡ್ತಿದ್ರು. ಅವ್ರ ಬಾಯಲ್ಲೇ ಕೇಳಿಸ್ತೀನಿ ನಾನು. ಅವ್ರದ್ದೆಲ್ಲ ತುಂಬ ಖುಷಿ ಆಯಿತು ಅವ್ರಿಗೆ. ಅದನ್ನು ಮಾಡು ಅಂತಿದ್ರು. ನಾನು ಇವಾಗ ಅದನ್ನು ವಿಡಿಯೋ ನಮ್ಮ ಮನೇಲಿ ಮಾಡ್ಕೊಳ್ತೀವಿ ನೋಡಿ. ಇವಾಗ ಒಂದು 2 ಸ್ಪೂನು ನೀರು ಹಾಕ್ಕೊಳ್ತಿದ್ವಿ. 2-3 ಸ್ಪೂನ್ ಹಾಕ್ಕೊಂಡ್ರು ಓಕೆ, ಪರವಾಗಿಲ್ಲ. ಅದು ಹಾಕ್ಕೊಂಡು ಕಲಿಸ್ಕೊತೀನಿ. ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ತೀನಿ. ಅದು ಲಟ್ಟಿಸೋ ಲೆವೆಲ್ಗಿದ್ರೆ ಸಾಕು. ಅದನ್ನು ಕಲಸಿ ಇದು ಮಾಡೋದು ಸಾಫ್ಟ್ ಆಗುತ್ತದು ಗೋಧಿ ಹಿಟ್ಟು. ಇದು ಅವರೇ ಚಿಕ್ಕವರಿದ್ದಾಗ ನಮ್ಮತ್ತೆ ಇದನ್ನು ಮಾಡ್ತಿದ್ರಂತ ಅವ್ರ ಮನೆಯಲ್ಲಿ. ಅದೆಲ್ಲ ಮಾತಾಡ್ತಾರೆ ಅವ್ರು ಹೇಳ್ತಾರೆ. ಅವ್ರಿಗೆ ತುಂಬ ಖುಷಿ ಆಯಿತು ಈ ಒಂದು ಪುಟ್ರೊಟ್ಟಿ ಮಾಡ್ತಿದ್ದೀನಿ ಅಂತ. ನಮ್ಮ ಮನೇಲಿ ಮಾಡ್ತೀವಿ ಅನ್ನೋ ವಿಡಿಯೋ ಮಾಡಿರಲಿಲ್ಲ ಅಷ್ಟೇ. ಅದನ್ನು ನಾನು ಇನ್ನೊಂದು ಸ್ಪೂನು ಹಾಕ್ಕೊಂಡೆ. ಅಂದರೆ ಒಟ್ಟು 4 ಟೀ ಸ್ಪೂನು ನೀರು ಹಾಕ್ಕೊಂಡೆ ಅಷ್ಟೇ. ನೀವು ಇಲ್ಲಿ ಹಾಲು ಬೇಕಾದರೂ ಹಾಕಬಹುದು, ಆದರೆ ನಾನು ನೀರೇ ಹಾಕ್ತಿದ್ದೀನಿ, ಪರವಾಗಿಲ್ಲ. ನೀರು ಹಾಕಿದ್ರೂ ತೊಂದರೆ ಇಲ್ಲ. ಇವಾಗ ಅದನ್ನು ಚೆನ್ನಾಗಿ ನೋಡಿ ಆ ಥರ ಒಂದು ಹದದಲ್ಲಿ ಕಲಿಸ್ಕೊಂಡೆ. ಇವಾಗ ಇದನ್ನು ನಾನು ಸಕ್ಕರೆ ಪುಡಿ ಹಾಕಿ ಮಾಡಿದ್ನಲ್ಲ, ಇದು ನಾನು ಓಮ್ ಹಾಕಿ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ನಾನು ಜೀರಿಗೆ ಇನ್ನೂ ಹಾಕಿಲ್ಲ, ಜೀರಿಗೆ ಹಾಕ್ತೀನಿ. ಓಮ್ ಹಾಕಿನೂ ಮಾಡಬಹುದು. ಒಂದು ಸ್ವಲ್ಪ ನೋಡಿ ಆ ಹದದಲ್ಲಿರಬೇಕು.
ಈ ಥರ ಈ ಹದದಲ್ಲಿ ಇರಬೇಕು. ಇದನ್ನು ಓಮ್ ಹಾಕಿ ಒಂಚೂರು ಈ ಖಾರ ಒಂದು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಅಚ್ಚ ಖಾರದ ಪುಡಿನೋ ಇಲ್ಲ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡು ಹಾಕೋದು. ಏನು ಅಂದರೆ ಈ ಇದ್ರದ್ದು ಜೀರಿಗೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಒಂಚೂರು ಪುಡಿ ಮಾಡಿ ಹಾಕೋದು. ಆ ಥರ ಯಾವ ಖಾರನಾದರೂ ಬೇಕಾದರೆ ಹಾಕಬಹುದು, ಚೆನ್ನಾಗಿರುತ್ತೆ. ನೋಡಿ ಇವಾಗ ಜೀರಿಗೆ ಹಾಕ್ತೀನಿ. ನಾನು ಆಗಲೇ ಜೀರಿಗೆ ಹಾಕೋದು ಮರ್ತು ಹೋಗಿದ್ದೆ. ಇವಾಗ ಒಂಚೂರು ಜೀರಿಗೆ ಹಾಕಿದೆ. ಅದನ್ನು ಚೆನ್ನಾಗಿ ಹಿಂಗಂದು ಒಂದು ಸ್ವಲ್ಪನೇ, ಜಾಸ್ತಿ ಏನು ಬೇಡ. ಈ ಜೀರಿಗೆ ಬದಲು ನೀವು ಓಮ್ ಹಾಕಿದ್ರೆ ಓಮ್ ಬಿಸ್ಕೆಟ್ ಎಲ್ಲ ನೀವು ಚಿಕ್ಕವರಿದ್ದಾಗ ತಿಂತಿದ್ರಲ್ಲ, ಇವಾಗ ಅದು ಓಮ್ ಬಿಸ್ಕೆಟು ಬರ್ತೋ ಇಲ್ವೋ ಗೊತ್ತಿಲ್ಲ. ನಾನಂತೂ ತುಂಬ ದಿವಸ ಆಯಿತು ಅದನ್ನು ಇದು ಮಾಡಿ. ಚೆನ್ನಾಗಿರುತ್ತೆ. ಈ ಥರ ಒಂದು ಮಾಡ್ಕೋಬಹುದು. ಓಮು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದು ಇದು ಹದದಲ್ಲಿ ಕಲಿಸ್ಕೊಂಡೆ. ಇದನ್ನು ಒಂದು ತಟ್ಟೆ ಮುಚ್ಚಿಟ್ಬಿಡ್ತೀನಿ. ಇವಾಗ ನಾನು ಲಟ್ಸೋದಕ್ಕೆ ತೋರಿಸ್ತೀನಿ. ನೋಡಿ ಇವಾಗ ಅದನ್ನು ಲಟ್ಸೋದಕ್ಕೆ ಎಲ್ಲಿ ಕಲಸಿರೋದ್ರಲ್ಲಿ ಈ ಥರದ್ದು ಒಂದು ಉಂಡೆ ತೊಗೊಂಡು ಅದನ್ನು ಒಂಚೂರು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ನಾನು ಒತ್ತಿಟ್ಟಿಗೆ ಗೋಧಿ ಹಿಟ್ಟನ್ನೇ ಇಟ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಲಟ್ಟಿಸ್ಕೊತೀನಿ. ಅಂದರೆ ಚಿಕ್ಕ ಚಿಕ್ಕದಾಗೆ, ಅಂದರೆ ತುಂಬ ದಪ್ಪನೂ ಮಾಡಬಾರ್ದು, ತುಂಬ ತೆಳ್ಳಗೂ ಮಾಡಬಾರ್ದು. ಆ ಥರ ಇದ್ದರೆ ನಿಮಗೆ ಆ ಒಂದು ಪುಟ್ಟ ರೊಟ್ಟಿ ಚೆನ್ನಾಗಿರುತ್ತೆ. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇದನ್ನು ಒಂದು ಬಟ್ಲು, ಈ ಥರ ಒಂದು ಬಟ್ಲು ತೊಗೊಂಡು ಅದನ್ನು ಹಿಂಗೆ ಪ್ರೆಸ್ ಮಾಡಿಬಿಡ್ಬೇಕಷ್ಟೆ. ನೋಡಿ ಈ ಥರ ಒಂದು ಪ್ರೆಸ್ ಮಾಡಬೇಕು. ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರ ಬರುತ್ತೆ. ಎಲ್ಲದನ್ನು ಈ ಥರ ಮಾಡ್ಕೋಬೇಕು. ಅದೊಂಥರ ನಿಮಗೆ ಒಂದು ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಬೌಲ್ ತೊಗೊಂಡು ನಾನು ಇದೇ ಥರ ನಾನು ಎಲ್ಲದನ್ನು ಮಾಡ್ಕೋತೀನಿ. ನೋಡಿ ಈ ಥರ ಮಾಡಿಕೊಂಡೆ. ಇವಾಗ ಅದನ್ನು ನಾನು ತವದ ಮೇಲೆ ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಅದಕ್ಕೆ ಮತ್ತೇನು ನೋಡಿ, ಈ ಥರದ್ದು ಒಂದು ತವ ತೊಗೊಂಡು ದಪ್ಪ ಇರಬೇಕು. ನಾನು ಕಬ್ಬಿಣದ ತವಾನೇ ತೊಗೊಂಡಿದ್ದೀನಿ. ಅದು ಸ್ಟವ್ ಆನ್ ಮಾಡಿಕೊಂಡೆ. ಸ್ವಲ್ಪ ಬಿಸಿ ಆಗಲಿ, ತುಂಬ ಬಿಸಿ ಆಗೋದಲ್ಲ, ಸ್ವಲ್ಪ ಬಿಸಿ ಆಗಲಿ. ನೋಡಿ ಬಿಸಿ ಆಗಿದೆ. ಇವಾಗ ಅದನ್ನು ಒಂದೊಂದೇ ಇಟ್ಕೋತಾ ಬರ್ತೀನಿ. ಇದಕ್ಕೆ ಮತ್ತೇನು ತುಪ್ಪ ಹಾಕಬೇಕಿಲ್ಲ, ಮತ್ತು ಏನೂ ಹಾಕೋದು ಬೇಡ. ಇವಾಗ ಬೆಣ್ಣೆನಲ್ಲಿ ನಾವೇನು ಕಲಸಿದ್ದೀವಿ ಅಷ್ಟೇ ಸಾಕು. ಒಂದು 4 ಹಾಕಿದೆ ಆ ತವದಲ್ಲಿ ಹಾಕಿ ಅದನ್ನು ನಿಧಾನಕ್ಕೆ ಅದನ್ನು ಮೊದಲು ನೀವು ಹಾಕಿದ ತಕ್ಷಣ ಅದನ್ನು ಮತ್ತೇನೋ ಒಂದು ತೊಗೊಂಡು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಅಲ್ಲಿ ಗುಳ್ಳೆಯಾಗಿ ಬರ್ತಿದೆ. ಅದೊಂಥರ ಉಬ್ಬುತ್ತೆ. ಸ್ವಲ್ಪ ನಿಧಾನ ಮಾಡಬೇಕು. ತುಂಬ ಆತ್ರ ಪಟ್ಟು ಆಗ ಏನೋ ಒಂದು ಸ್ಪೂನೋ ಇದೋ ಹಾಕಿಬಿಟ್ಟು ಇಲ್ಲ ಮೊಗಚೆಕಾಯಿ ಹಾಕಿ ಅದನ್ನು ಇದು ಮಾಡೋದು, ಆ ಥರ ಏನೂ ಮಾಡಬಾರ್ದು. ಸ್ವಲ್ಪ ನಿಧಾನ ಆದಮೇಲೆ ನೋಡಿ ಈ ಥರ ತಿರುವು ಹಾಕಬೇಕು. ನೋಡಿ ಎಷ್ಟು ಒಂಥರ ಗೋಲ್ಡನ್ ಬ್ರೌನ್ ಬರ್ತಿದೆ, ಆ ಥರ ಒಂದು ಆಗಬೇಕು. ಎಲ್ಲದನ್ನು ತಿರುಗಿಸಿ ಹಾಕಬೇಕು. ನಿಮಗೆ ಈ ಥರ ಬಿಸಿ ಇದ್ದಾಗ ಅದು ತುಂಬ ಸಾಫ್ಟ್ ಇರುತ್ತೆ. ನಿಮಗೆ ಆದಮೇಲೆ ಅದು ಗಟ್ಟಿ, ಅಂದರೆ ಆರಿದ ಮೇಲೆ ನಿಮ್ಗೆ ಗಟ್ಟಿ ಆಗೋದು. ಎಷ್ಟು ಚೆನ್ನಾಗಿ ತಿನ್ನೋಕ್ಕೆ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಅದನ್ನೇ ನಿಧಾನಕ್ಕೆ ಮಾಡ್ಕೋಬೇಕು. ಆ ಥರ ನೋಡಿ ಎಲ್ಲ ಆದಮೇಲೆ ಈ ಥರ ಆಗತ್ತೆ. ತಿರುಗಿಸಿ ನಿಧಾನ ಟೈಮ್ ಹಿಡಿಯುತ್ತೆ. ಈ ಥರ ಒಂದು ಬಣ್ಣ ಬರಬೇಕು ನೋಡಿ. ಈ ಥರ ಬಂದಾಗ ಚೆನ್ನಾಗಿರುತ್ತೆ. ಇದನ್ನು ಇದು ಮಾಡಿದ ತಕ್ಷಣ ನೀವು ಇದು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಆರಕ್ಕೆ ಬಿಟ್ಬಿಡಬೇಕು. ಒಂದು ತಟ್ಟೆನಲ್ಲಿ ಆರಕ್ಕೆ ಬಿಟ್ಬಿಡಬೇಕು. ಇವಾಗ ಇದೆಲ್ಲದನ್ನು ತೆಕ್ಕೋತೀನಿ. ಒಂದೊಂದಾಗೆ ನೋಡಿ ಈ ಥರ ನಿಧಾನಕ್ಕೆ ತೆಕ್ಕೋಬೇಕು. ಎಲ್ಲದನ್ನು ತೆಕ್ಕೋತೀನಿ ನಾನು. ತೆಗೆದ್ರೆ ನಿಮಗೆ ಅದು ಆರಕ್ಕೆ ಬಿಟ್ಟ ಮೇಲೆ ರೊಟ್ಟಿ ಎಲ್ಲ ರೆಡಿ ಆಯಿತು. ಅದನ್ನೆಲ್ಲ ಆರಕ್ಕೆ ಬಿಟ್ಟಿದ್ದೆ. ಎಲ್ಲ ಆರಿದೆ. ಆರಿದ ಮೇಲಂತೂ ನಿಮ್ಗೆ ಹದವಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಪುಟ್ಟದಾಗೆ ಮಾಡ್ಕೋಬೇಕು, ತುಂಬ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಇವಾಗ ನಮ್ಮ ಅತ್ತೆ ಮಾತಾಡ್ತಾರೆ. ಇದನ್ನು ನೀವು ಹೇಳಿ, ಪುಟ್ಟ ರೊಟ್ಟಿ ಬಗ್ಗೆ ಹೇಳಿ. ಪುಟ್ಟ ರೊಟ್ಟಿ ನಮ್ಮಲ್ಲಿ ಮಾಡೋರು, ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ. ಈ ಥರ ಇರುತ್ತಾ? ಹೇಗೆ ಇರುತ್ತೆ ಅದು. ನಾವೆಲ್ಲ ಒಟ್ಟೊಟ್ಟಿಗೆ 3-4 ಜೋಡಿಸಿಟ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತಾ ಇದ್ವಿ. ಹೌದಾ? ತುಂಬ ಚೆನ್ನಾಗಿರೋದು. ಆಮೇಲೆ ನಮ್ಮ ತಂದೆಯವರ ತಂದೆ
ಹಾಂ 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 ಅವರು ಬೆಳಗ್ಗೆ ಬೇಗ ಎದ್ದು ಈ ಹೊಲ ಗದ್ದೆಗೆ ಏನಾರ ಕೆಲಸಕ್ಕೋಸ್ಕರ ಹೋಗಬೇಕಾದ್ರೆ ಆವಾಗ ಅವರು ಇದನ್ನು ತಿನ್ಕೊಂಡು ಹೋಗೋರಂತೆ. ಹೌದಾ? ನಮ್ಮಮ್ಮ ಹೇಳೋರು. ಅಂದರೆ ಅಷ್ಟು ನ್ಯೂಟ್ರಿಷಿಯಸ್ಸು. ಈ ಜೊತೆಗೆ ಮಾಡೋದು ತುಂಬಾ ಸುಲಭ ಇದು. ಹೌದು, ಅದೇನು ನಿಜ. ಓವನ್ ಬೇಕು, ಅದು ಬೇಕು, ಇದು ಬೇಕು, ಈಗಿನ ಕಾಲದ ಸಲಕರಣೆಗಳು ಏನು ಕೇಳಲ್ಲ. ತವದ ಮೇಲೆ ಮಾಡ್ಕೋಬಹುದು. ಪ್ಲೇನ್ ತವ ಇರುತ್ತಲ್ಲ, ಅದರ ಮೇಲೆ ಹಳ್ಳ ಇರಬಾರ್ದು, ಮತ್ತು ಕಬ್ಬಿಣದ ತವ ಆಗಬೇಕು. ಅದ್ರ ಮೇಲೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆಯ್ತು, ಇವತ್ತು ನಾನು ಮಾಡಿದ್ನಲ್ಲ, ಹೇಗಿತ್ತು? ಹದ ಸರಿ ಇತ್ತಾ? ಎಲ್ಲ ಕರೆಕ್ಟಾಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಗೆ ಹಳೆ ನೆನಪು ಬಂತು. ಚೆನ್ನಾಗಿತ್ತು. ಥ್ಯಾಂಕ್ ಯು. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಪುಟ್ಟ ರೊಟ್ಟಿ ಮಾಡಿಕೊಂಡು ಎಲ್ಲ ಏಜ್ ಗ್ರೂಪ್ನವರು ತಿನ್ಬೋದು. ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.